ಚಿತ್ತಾಪುರ ಬಳಿಕ ಗುರುಮಿಟ್ಕಲ್ನಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ಯಾದಗಿರಿಯ ಗುರುಮಿಟ್ಕಲ್ನಲ್ಲಿ ಇಂದು ನಡಿಬೇಕಾಗಿತ್ತು ಪಥಸಂಚಲನ. ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿಲ್ಲ ಜಿಲ್ಲಾಡಳಿತ. ಯಾಕೆ ನೀಡಿಲ್ಲ ಅಂದ್ರೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ರಿಂದ ಅನುಮತಿ ತಿರಸ್ಕಾರ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ 3 ದಿನ ಮೊದಲೇ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂತ ಅವ್ರ ಕಾರಣ ಹೇಳ್ತಾ ಇರೋದು. ರೀಸನ್ ಏನು ಹೇಳ್ತಾರೆ ಅಂದ್ರೆ ಪಥಸಂಚಲನ ಮಾಡ್ತಾ ಇದ್ದೀವಿ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ 3 ದಿನದ ಹಿಂದೆನೇ ಮಾಹಿತಿ ನೀಡಬೇಕು, 3 ದಿನದ ಹಿಂದೆನೇ ಅರ್ಜಿಯನ್ನು ಸಲ್ಲಿಸಬೇಕು. ನಾಳೆ ಮಾಡ್ತೀವಿ ಅಂತ ಇವತ್ತು ರಾತ್ರಿ ಅಥವಾ ಇವತ್ತು ಮಾಡ್ತಾ ಇದ್ದೀವಿ ಅಂತ ಇವತ್ತು ಬೆಳಗ್ಗೆ ಹಂಗೆ ಕೊಡೋ ಹಂಗಿಲ್ಲ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಾವು ಅವಕಾಶವನ್ನು ಮಾಡಿಕೊಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಿಸಿ ಹರ್ಷಲ್ ಸರ್ಕಾರದ ನಡಾವಳಿ ಪ್ರಕಾರ ಅರ್ಜಿದಾರರು ಉದ್ದೇಶಿತ ಕಾರ್ಯಕ್ರಮದ 3 ದಿನಗಳ ಮೊದಲೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿರೋದು. ಜಿಲ್ಲಾಧಿಕಾರಿ ಹರ್ಷಲ್ ಸರ್ಕಾರಿ ಪ್ರಾಧಿಕಾರ ಆಸ್ತಿಗಳು ಮತ್ತು ಆವರಣಗಳನ್ನು ಬಳಸೋದಕ್ಕೆ ಅನುಮತಿ ಕೋರಿ ಸಕ್ಷಮ ಪ್ರಾಧಿಕಾರಕ್ಕೆ ಲಿಖಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಆದರೆ ಜಿಲ್ಲಾಡಳಿತದ ಕಾರ್ಯಾಲಯಕ್ಕೆ 3 ದಿನ ಮೊದಲು ಅರ್ಜಿಯನ್ನು ಸಲ್ಲಿಸಿಲ್ಲ. ಹಾಗಾಗಿ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ತಿರಸ್ಕರಿಸಲಾಗಿದೆ ಅಂತ ಹೇಳಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರು ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ನೀವು ಯಾಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತಂದರೆ ಈಗ ಸರ್ಕಾರ ರೂಲ್ಸ್ ತಂದಿರೋದು ಎಲ್ರಿಗೂ ಗೊತ್ತಾಗಿದೆ. RSS ಅಂತ ಅಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಸಂಘಟನೆಗಳು ಒಂದು ಹೋರಾಟ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ, ರ್ಯಾಲಿ ಮಾಡ್ತಾ ಇದ್ದೀವಿ, ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಮ್ಯಾರಥಾನ್ ಮಾಡ್ತಾ ಇದ್ದೀವಿ, ಪಥಸಂಚಲನ ಮಾಡ್ತಾ ಇದ್ದೀವಿ ಅಂತಂದರೆ 3 ದಿನ ಮುಂಚಿತವಾಗಿ ನಾವು ಹೀಗೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಈ ರೂಟಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಬೇಕು ಅಂತ. ಯಾಕಂದರೆ ಕಾಂಗ್ರೆಸ್ನವ್ರು ಈಗೊಂದು ರೂಲ್ಸ್ ತಂದ್ರಲ್ಲ, ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳು ಒಂದು ಪಥಸಂಚಲನ ಅಥವಾ ಒಂದು ಕಾರ್ಯಕ್ರಮ ಮಾಡೋದಾದರೆ ಅದು ಸರ್ಕಾರಿ ಜಾಗ ಆಗಿದ್ದರೆ, ಅದು ಶಾಲಾ ಆವರಣಗಳಾಗಿರ್ಬೋದು, ಕಾಲೇಜು ಆವರಣ ಆಗಿರ್ಬೋದು, ಮುಜರಾಯಿ ಇಲಾಖೆಗೆ ಸೇರುವಂಥ ದೇವಸ್ಥಾನಗಳ ಆವರಣ ಆಗಿರ್ಬೋದು, ಮೈದಾನ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಸಾರ್ವಜನಿಕವಾಗಿ ಸರ್ಕಾರದ ಕಡೆಯಿಂದ ಇರುವಂಥ ಯಾವುದೇ ಪ್ಲೇಸಸ್ಗಳಾಗಿರ್ಬೋದು, ಬಳಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಪರ್ಮಿಷನನ್ನು ತೆಗೆದುಕೊಳ್ಳೋದು ಕಡ್ಡಾಯ. ಪರ್ಮಿಷನ್ ಸಿಕ್ತು ಅಂತಂದರೆ ಮಾಡಿ, ಇಲ್ಲ ಅಂತಂದರೆ ಕೊಡೋ ಹಾಗಿಲ್ಲ, ಅದನ್ನು ನಾವು ಕಾನೂನು ಬಾಹಿರ ಅಂತ ಆ್ಯಕ್ಷನನ್ನು ತೆಗೆದುಕೊಳ್ಬಹುದು ಅನ್ನೋದು ರೂಲ್ಸ್ ತಂದಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ 3 ದಿನದ ಹಿಂದೆನೇ ಏನು ಮನವಿಯನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ, 3 ದಿನದ ಹಿಂದೆನೇ ಮಾಡಿಲ್ಲ. ಸೊ ಆ ಕಾರಣಕ್ಕಾಗಿ ಈ ರೀಸನನ್ನು ಹೇಳಿ ತಿರಸ್ಕಾರವನ್ನು ಮಾಡಲಾಗಿದೆ. ಮುಂದೆ ಇನ್ಯಾವತ್ತಾದರೂ ಅವ್ರು ಪಥಸಂಚಲನ ಮಾಡಬೇಕು ಅಂತಂದರೆ ಮನವಿಯನ್ನು ಮಾಡಿಕೊಂಡು 3 ದಿನ ಆದಮೇಲೆ ನೋಡಿ ಬೇರೆ ಯಾವುದೇ ಸಂಘಟನೆಗಳು ಸಂಘ ಸಂಸ್ಥೆಗಳು ಆ ದಿನದಲ್ಲಿ ಆ ಟೈಮಲ್ಲಿ ಏನು ಬೇರೆ ಕಾರ್ಯಕ್ರಮಗಳು ಇಲ್ಲ ಅಂತಂದರೆ ಅವಕಾಶವನ್ನು ಮಾಡಿಕೊಡ್ಬೋದು. ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಸಮಸ್ಯೆ ಆಗಬಾರ್ದು, ಕಾಲು ತುಳಿತ, ಲಾಠಿ ಚಾರ್ಜು, ಇನ್ನೊಂದು ಮತ್ತೊಂದು, ದ್ವೇಷದ ಭಾಷಣ ಏನೇನೋ ಆಗಿ ಇನ್ಯಾವುದೋ ಹಂತಕ್ಕೆ ಹೋಗೋ ಬದಲು ಈ ಥರದೊಂದು ಮಾಡಬೇಕು ರೂಲ್ಸು ಅಂತ ರೂಲ್ಸ್ ತಂದಿದ್ದಾರೆ. ಇದು RSSನ್ನೇ ಟಾರ್ಗೆಟ್ ಮಾಡಿದ್ದಾರೆ, RSSಗೆ ಮೂಗ್ದಾರ ಹಾಕಬೇಕು ಅನ್ನುವಂಥ ಕೆಲಸ ಆಗ್ತಾ ಇರೋದು ಅನ್ನೋದು ಕೂಡ ಚರ್ಚೆ ಇದೆ. ರಾಜಕೀಯವಾಗಿ ಕೂಡ ಇದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಇದೆಲ್ಲದರ ನಡುವೆ ಇದೀಗ ಯಾದಗಿರಿಯಲ್ಲಿ ಡಿಸಿ ಹರ್ಷಲ್ ಅವರು ತಿರಸ್ಕಾರವನ್ನು ಮಾಡಿದ್ದಾರೆ. ಸೊ ಇದು ಕೂಡ ಈಗ ಸಾಕಷ್ಟು ಚರ್ಚೆ ಕಾರಣವಾಗುತ್ತೆ. ಇನ್ನು ಕಾನೂನು ಹೋರಾಟ, ಇನ್ನೊಂದು ಮತ್ತೊಂದು ಪ್ರತಿಭಟನೆ ಅಂತ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡಬೇಕಿದೆ.